ನಟ ಸುಮಾರು ಆಲ್ಮೋಸ್ಟ್ 50 ವರ್ಷ ಜೊತೆನಲ್ಲೇ ಕಳೆದಿದ್ದೀವಿ. ಪಿಕ್ಚರ್ ಮಾಡಿದ್ದೀವಿ, ಜಗಳ ಆಡಿದ್ದೀವಿ, ಸಪ್ರೇಟ್ ಆಗಿದ್ದೀವಿ, ಮತ್ತೆ ಒಂದಾಗಿದ್ದೀವಿ. ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು. ಬರೀ ಪ್ರೀತಿ ಸುಮ್ಮನೆ ಸೈಲೆಂಟಾಗಿ ಹಾರ್ಕೊಂಡು ಹೋಗ್ತಿದ್ರೆ ನದಿ ಥರ ಕೆಳಗಡೆ ಹಿಂಗೆ ಹೋಗ್ಬೇಕು, ಧುಮುಕ್ಬೇಕು, ಮತ್ತೆ ಹತ್ತಬೇಕು. ಹೀಗೆ ಲೈಫ್ ಅನ್ನೋ ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಈ ಸ್ಟಿಲ್ ತೆಗೆಯುವಾಗ ಇದು ನಾಗರಾವ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ನಾಗರಾವ್ ಲೈಫು ರೀಲ್ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ. ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟಿಲ್. ಇಲ್ಲ ಮನೇಲಿ ಫೋಟೋ, ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ಥರ ಸ್ಟಿಲ್ ಆಗೋದು. ಅದು ಎಲ್ಲರಿಗೂ ಹಾಗೆ ಆಗುತ್ತೆ. ಯಾರು ಇವತ್ತಿಲ್ಲ, ನಾಳೆ ನಾಡಿದ್ರಲ್ಲಿ ಎಲ್ಲರೂ ಹೋಗೋದೇನೆ ಇಲ್ಲಿಂದ. ವಿಷ್ಣು, ನಾನು, ಅವ್ರ ತಂದೆಯವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು, ಎಚ್ ಎನ್ ನಾರಾಯಣರಾವ್ ಅಂತ. ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ರು. ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು, ರಮಾ ಅಂತ. ಸೊ ಅವಾಗಲಿಂದ ವಿಷ್ಣು ನಾನು ಜೊತೆನೆಲ್ಲ ಆಕ್ಟ್ ಮಾಡಿದ್ದೀವಿ ಶಿವಶರಣೆ ನಂಬೇಕಾ ಅಂತ ಫಿಲಮಲ್ಲಿ. ಯಾಕಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು. ನಾವು 3 ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ. ನನ್ನ ಹತ್ರ ಒಂದು ಜಾವಾ ಮೋಟರ್ ಸೈಕಲ್ ಇತ್ತು. ಆ ಮೋಟರ್ ಸೈಕಲಲ್ಲಿ ನಾನು, ಅಂಬರೀಷ, ವಿಷ್ಣುವರ್ಧನ್ ಹೋಗೋದು. ಮೈಸೂರೆಲ್ಲ ಸುತ್ತೋದು. ಈ ಅಂಬರೀಷನ್ಗೆ ಹನುಮಂತು ಹೋಟ್ಲ್ ಬಿರಿಯಾನಿ, ರಾಜು ಹೋಟೆಲ್ ಸೆಟ್ ಸಾದ, ಇನ್ನೆಲ್ಲೋ ಅದು ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ. ಒಂದ್ ದಿವಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದ್ರು, ಬಾಬು ಇವ್ರಿ ನೀನ್ ಮೋಟರ್ ಸೈಕಲ್ ಕೊಡ್ಬೇಡ, ನೀನು ಹೋಗ್ಬೇಡ, ಅವ್ರೇನ್ ಬೀದಿನೆಲ್ಲ ಸುತ್ತಾರೆ, ಹೀರೋ ಅನ್ನೋರು ಹಂಗೆಲ್ಲ ಸುತ್ತಬಾರ್ದು, ಒಳಗಡೆ ಇರಬೇಕು, ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೇಕು ಅಂತ. ಅದು ಅವತ್ತಿಂದ ಮೋಟರ್ ಸೈಕಲ್ ಅಲ್ಲಿ ಹೋಗೋದು ನಿಲ್ಸಿದ್ವಿ. ಆಮೇಲೆ ನಾವು 3 ಜನನೂ ಇದೇ ಇಂಡಸ್ಟ್ರಿನಲ್ಲಿ, ನಾನು ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ, ಅಂಬರೀಷ್, ವಿಷ್ಣುವರ್ಧನ್ ಇಬ್ರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನೆಸೂ ಇರಲಿಲ್ಲ. ಹೀಗೆ ಜಯನಗರದಲ್ಲಿ ಅವ್ರ ಮನೇಲಿದ್ವಿ. ಅವ್ರ ಮನೇಲೆ ನಾನು, ಅಂಬರೀಷ ಮೈಸೂರಿಂದ ಬಂದು ಅವ್ರ ಮನೇಲಿ ಇಡ್ತಾ ಇದ್ವಿ. ವಿಷ್ಣು ನಮ್ಮನ್ನು ಬಿಡಕ್ಕೆ ಮೈಸೂರಿಗೆ ಬರೋದು. ಯಾಕೆಂದ್ರೆ ನಾವಿಬ್ರು ಇಲ್ಲದೆ ಇದ್ರೆ ವಿಷ್ಣು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡಿಕೊಂಡು ನಡೀರಿ ಮತ್ತೆ ವಾಪಸ್ ಬೆಂಗಳೂರು ಹೋಗೋಣ ಅಂತಿದ್ದ. ಆ ಥರ ಒಂದು ಫ್ರೆಂಡ್ಶಿಪ್ಪು. ರೈಲ್ವೆ ಸ್ಟೇಷನ್ನಲ್ಲಿ ಆವಾಗ ಮಡ್ರಾಸ್ಗೆಲ್ಲರೂ ರಾತ್ರಿ ಟ್ರೈನಲ್ಲಿ ಹೋಗೋದು. ಎಷ್ಟೋ ಸರಿ ನಾನು, ಅಂಬರೀಷ, ವಿಷ್ಣುನ ಬಿಟ್ಬಿಟ್ಟು ಮೈಸೂರು ವಾಪಸ್ ಹೋಗ್ಬೇಕು ಅಂತಿದ್ರೆ ನಮ್ಮನ್ನು ಹಾಗೆ ಕೂರಿಸ್ಕೊಂಡು ಟ್ರೈನಲ್ಲಿ ಬೀಗ ಹಾಕ್ಬಿಡೋದು. ಅಂದ್ರೆ ಈ ಥರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟೆಗಳಿಂದ ಸ್ಕ್ರೀನ್ ಹಿಂದ್ಗಡೆ ಲೈಫಲ್ಲಿ ವಿಷ್ಣು ಬಹಳ ಒಂದು ಎಕ್ಸ್ಟ್ರಾರ್ಡಿನರಿ ಕಾಮಿಡಿಯನ್ ಅವನು. ಆಕ್ಚುಲಿ ಪಾಪ ಅವನು ಟ್ರಾಜಿಕ್ ಹೀರೋ ಆಗ್ಬಿಟ್ಟ, ಕರ್ಣ ಅಂತ ಹೆಸರಿಟ್ಬಿಟ್ಟು ಬಂಧನದಲ್ಲಿ ಆದ್ಮೇಲಿಂದ. ಆಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್. ನಾನು ತುಂಬಾ ಅದನ್ನ ಕಿಲಾಡಿ ಜೋಡಿನಲ್ಲಿ, ಬಂಧನದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ. ಆಮೇಲೆ ಒಂದು ಪ್ರೊಡ್ಯೂಸರ್ ಬಗ್ಗೆ, ಒಂದು ಕತೆ ಬಗ್ಗೆ, ಒಂದು ಸಿನಿಮಾ ಬಗ್ಗೆ, ಒಬ್ಬ ನಿರ್ದೇಶಕನ ಬಗ್ಗೆ ಬಹಳನೇ ಒಂದು ತುಂಬ ಮರ್ಯಾದೆ ಮತ್ತು ರೆಸ್ಪೆಕ್ಟ್. ಎಷ್ಟೋ ಸರಿ ನಾನು, ಪುಟ್ಟಣ್ಣವರು, ನಾವು ಡೈರೆಕ್ಟರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಸರಿ, ಈ ಡೈರೆಕ್ಟರ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ. ಹೆಂಗೆ ಫಂಡ್ ತರೋದು ಅಂತಿದ್ದಾಗ ನಾನು ವಿಷ್ಣುಗೆ ಬಾಯಿಲಿಗೆ ಅಂತ ಹೇಳಿದೆ, ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ನಾನು ಹೇಳಿದೆ, ಅವ್ರು ಕೇಳೋದಕ್ಕಿಂತ ಮೊದಲೇ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡ್ಬಿಡು ಅಂತ. ಸೊ ಫಸ್ಟ್ ಡೈರೆಕ್ಟರ್ ಅಸೋಸಿಯೇಷನ್ಗೆ 5,000 ರೂಪಾಯಿ 1980ನೇ ಇಸ್ವಿನಲ್ಲಿ ವಿಷ್ಣುನೇ ಕೊಟ್ಟಿದ್ದೆ. ಅಂದರೆ ಅವನು ಎಷ್ಟೋ ಕೆಲಸಗಳು ಯಾರಿಗೂ ಹೇಳ್ತಾ ಇರಲಿಲ್ಲ, ಸೈಲೆಂಟಾಗಿ ಅವನು ಮಾಡ್ತಿದ್ದ. ಅದನ್ನ ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೋತಿರ್ಲಿಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳಿ, ಈ ಥರ ಬೇಕಾದಷ್ಟು ಮಾಡಿದ್ದಾರೆ. ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್. ನಾನು ಬೇಕಾದಷ್ಟು ಜನ ಹತ್ರ ದಿಲೀಪ್ ಕುಮಾರ್ ಇಂದ ಹಿಡಿದು ಹೇಮಾ ಮಾಲಿನಿ, ರೇಖಾ,
ತಮಿಳಲ್ಲಿ, ತೆಲುಗಿನಲ್ಲಿ ನಾಗಾರ್ಜುನ, ಕೃಷ್ಣ ಇವರದೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ವಿಷ್ಣು ವೆರಿ ಡಿಸಿಪ್ಲಿನ್. ಒಂದ್ಸರಿ ಕತೆ ಕೇಳಿಬಿಟ್ರೆ ಸೆಟ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅವನ ಪಾಡಿಗೆ ಅವನು ಇನ್ನೂ ಸೀನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಏನು ಆ್ಯಕ್ಟಿಂಗಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದೆ ವಿನ ಇದು ಚೆನ್ನಾಗಿಲ್ಲ, ನಾನು ಮಾಡೋದಿಲ್ಲ, ಶೂಟಿಂಗ್ ನಿಲ್ಲಿಸ್ಬಿಡೋದು, ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ. ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಗಲು ನಾನು ಮುತ್ತಿನಾರದಲ್ಲಿ 3 ಗಂಟೆ 2 ಗಂಟೆ, ಯಾಕಂದ್ರೆ ನಾವಿಬ್ರು ಎಲ್ಲೋದ್ರೂ ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ. ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಎಲ್ಲ, ನಾನೇ ಪ್ರೊಡ್ಯೂಸರು, ಪಕ್ಕದಲ್ಲೇ ಅವನು ಇರ್ಬೇಕು, ಅವನ ಕಂಡೀಷನ್ ನೀನು ಎಲ್ಲಿರ್ತೀಯ ಅಲ್ಲೇ ಪಕ್ಕದಲ್ಲಿ ಇರಬೇಕು ಅಂತ. ಸೊ ಹೀಗೆ ಕೆಲವು ಸೀನ್ಗಳನ್ನ ಆಕ್ಟ್ ಮಾಡಿ ತೋರಿಸೋನು ರೂಮಲ್ಲಿ ನನಗೆ ರಾತ್ರಿ, ಇದು ಸರಿ ಇದೆಯಾ ನೋಡು ಅಂತ. ಕೆಲವು ಸರಿ ಇದ್ದಿದ್ದನ್ನ ತಿದ್ದಿದ್ದಿನ ಅದನ್ನ ಅವನ ಮನಸ್ಸಿಗೆ ತಗೋತಾ ಇರಲಿಲ್ಲ, ಈಗೋ ಇರಲಿಲ್ಲ ವಿಷ್ಣು ಹತ್ರ. ನಾನು ಮಾಡಿದ್ರೆ ಇವನು ಏನೋ ತಿದ್ದು ಬಿಡ್ತಾನಲ್ಲ ಅನ್ನೋರ್ಗ ಯಾವುದೇ ಡೈರೆಕ್ಟರ್ಗೂ ಆಗ್ತಾ ಇರಲಿಲ್ಲ. ಅಷ್ಟಿಲ್ದೇನೆ ಅವನು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವರ್ಷಕ್ಕೆ 4-5 ಪಿಕ್ಚರ್ಗಳು ಅಂದರೆ 4 ಥರ ಪ್ರೊಡ್ಯೂಸರ್ಗಳು, 4 ಥರ ಡೈರೆಕ್ಟರ್ಗಳ ಜೊತೆಗೆ ಸಾಗಬೇಕು. ಅದನ್ನ ವಿಷ್ಣು ಯಾವಾಗಲೂ ಕರ್ತವ್ಯಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು, ಒಂದು ಆ ಡೆಡಿಕೇಶನ್, ಡಿಸಿಪ್ಲಿನ್ನು ಇದು ವಿಷ್ಣು ಹತ್ರ ತುಂಬ ಇತ್ತು. ಏಕೆಂದರೆ ಅವ್ರ ತಾಯಿ ಸತ್ತಾಗ ನಂದೇ ಶೂಟಿಂಗ್ ನಡೀತಾ ಇತ್ತು. ಆವಾಗ ನಾವು ಶೂಟಿಂಗ್ ನಿಲ್ಲಿಸಿದಾಗ, ಇಲ್ಲ ನಾಳೆ ಶೂಟಿಂಗ್ ಆಯ್ತಲ್ಲ, ಇನ್ನೇನು ಶೂಟಿಂಗ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ಇನ್ನು ನಾವು ಅದನ್ನ ನಿಲ್ಲಿಸೋದು ಬೇಡ ಅಂತ. ಹಾಗೆ ಒಂದು ದೊಡ್ಡ ಹೃದಯ, ಅದು ನಾವು ಗೊತ್ತಿರೋರಿಗೆ ಗೊತ್ತು ವಿಷ್ಣು ಏನು ಅಂತ. ಪಾಪ ಕೆಲವರೆಲ್ಲ ಅದನ್ನ ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನೊಂಥರ ದುರಂತ ನಾಯಕ ಮಾಡಿಬಿಟ್ರು. ಯಾಕಂದ್ರೆ ಅವ್ನು ನನ್ನ ಪಿಕ್ಚರ್ನಲ್ಲಿ ದುರಂತ ನಾಯಕ, ನನ್ನ ಕರ್ಣದಲ್ಲಿ ನಾಯಕ ಆಗಿ ದುರಂತ ನಾಯಕ ಆಗಿ ಅವನಿಗೆ ದುರಂತನೇ ಎಲ್ಲೋದ್ರು. ಪಾಪ ಇವನಿಗೆ ಅಹಂಕಾರ ಜಾಸ್ತಿ, ಇವನಿಗೆ ಅದು ಜಾಸ್ತಿ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾ ಇದ್ರು. ಅವೆಲ್ಲ ಯಾವುದು ಸತ್ಯ ಇಲ್ಲ. ವೆರಿ ಕ್ಲೀನ್, ಒಂದು ಒಳ್ಳೆ ಫ್ಲವರ್ ತರ ಅವನು. ಎಷ್ಟು ಯಾರನ್ನು ಪ್ರೀತಿಸ್ಬೇಕು, ಯಾರನ್ನು ಪ್ರೀತಿಸಬಾರ್ದು ಅಂತ ಅವನಿಗೆ ಗೊತ್ತಿರಬೇಕಿತ್ತು. ಅವನು ಯಾರನ್ನಾದ್ರೂ ಹತ್ರ ತಗೊಂಡ್ರೆ ಅವ್ರ ಹೃದಯದ ಆಳದಲ್ಲೇ ಅವ್ರಿಗೂ ತಗೊಂಡು ಹೋಗ್ಬಿಡ್ತಿದ್ದ. ಗೊತ್ತಾಗಾಯ್ತು ಇವ್ರು ಯಾಕೋ ಸರಿ ಇಲ್ಲ ನಮ್ಗೆ ಅಂದ್ರೆ ಅವನು ದೂರನೇ ಇಡ್ತಿದ್ದ, ಅವನ ಹತ್ರ ಸೇರಿಸ್ತಾನೆ ಇರಲಿಲ್ಲ. ಹಾಗೆ ಅಂಬರೀಷು, ವಿಷ್ಣುವರ್ಧನ್ ನಾವೆಲ್ಲ ಒಂದು 25-30 ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ. 30 years ಒಂದು 50 ಪಿಕ್ಚರ್ ಮಾಡಿದ್ವಿ. ಅದರಲ್ಲಿ ಅವರ ಪಾಲು ತುಂಬಾನೇ. ಯಾಕೆಂದ್ರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ, ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಳ್ಳದೆ ಮಾಡಿದ್ದಾನೆ ವಿಷ್ಣುವರ್ಧನ್, ನನಗೆ ಗೊತ್ತದೆ. ಅವನು ಯಾರು ಹೇಳ್ತಾನೆ. ಅಂಬರೀಷು ಅಷ್ಟೇನೆ, ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡು ಇರ್ತಿರಲಿಲ್ಲ, ಅಂಬರೀಷನ್ನೇ ದುಡ್ಡು ಕೊಡ್ತಿದ್ದ. ಜೋಕ್ ಗೊತ್ತಿರ್ಬೋದು, ಡಬ್ಬಿಂಗಿಗೆ ದುಡ್ಡಿಲ್ಲ, ಅಂಬರೀಷ್ನೇ ದುಡ್ಡು ಕೊಡೋದು ಅಂತಹ ಅವನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ತರ ಮಾಡ್ತಿದ್ದ. ಅಂದ್ರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರ ಹತ್ರ ಎಲ್ಲ ಪಿಕ್ಚರ್ಗಳ ಮೇಲೆ. ನಮ್ಮ ಪಿಕ್ಚರು ನಾಳೆ ಒಂದು ಪಿಕ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು 10 ದಿವಸ ಬಾಳ್ಬೋದು, ಇನ್ನು 10 ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸು. ಹೀಗೆ ಒಂದು ದೊಡ್ಡ ಮನೋಭಾವ ಇತ್ತು. ಅದನ್ನ ಯಾರೂ ಅವರು ಒಂದು ಶೋ ತರ ಮಾಡಿಕೊಂಡು ಇರಲಿಲ್ಲ. ಆಮೇಲೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕರೆದ್ರುವೆ ನಮಗೆ ಒಬ್ರು ಮಹಾನ್ ಲೀಡರ್ ಇದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಒಂದು ವಿಷಯ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಸರ್ಕಾರದಿಂದ ಒಳ್ಳೇದಾಗಬೇಕು, ಥಿಯೇಟ್ರ್ಗಳಿಂದ ಈ ಬಾಡಿಗೆ ಸಿಸ್ಟಮ್ ಹೋಗಿ ಪರ್ಸೆಂಟೇಜ್ ಸಿಸ್ಟಮ್ ಬರಬೇಕು, ಈ ಥರದ ಹಲವಾರು ಸಮಸ್ಯೆಗಳಿದ್ದಾಗ ನಮಗೆ ಲೀಡರ್ ಇದ್ದಿದ್ದು ರಾಜ್ಕುಮಾರ್ ಒಬ್ಬರೇ. ಆವಾಗ ರಾಜ್ಕುಮಾರ್ ಅವರು ಬರ್ತಾರೆ ಅಂದ ತಕ್ಷಣ ಇವರಿಬ್ರು ಹೇಳಿಸ್ಕೋತಾ ಇರಲಿಲ್ಲ, ಇವರೇ ಬಂದ್ಬಿಡೋರು. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅವೆಲ್ಲ ಮಿಸ್ ಆಗ್ಬಿಟ್ಟಿದೆ. ಒಂಥರ ರಿಲೇಶನ್ಶಿಪ್ ಇಲ್ಲ, ಬರೀ ಈಗೋನೆಲ್ಲ ಆಗೋಗ್ತಿದ್ದಾರೆ ಇವತ್ತು ನಾವು ನೋಡಿದಾಗ ಒಂದು 7 ವಾರಕ್ಕೆ ಈ ಪರಭಾಷಾ ಚಿತ್ರಗಳು 7 ವಾರ ಆದ್ಮೇಲೆ ಬರಬೇಕು ಅಂತ ರಾಜ್ಕುಮಾರ್ನ ಇಟ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಪೂರಾ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಒಂಥರ ಸಂಚಲನ ಮೂಡಿಸಿ ಸರ್ಕಾರ ಹೆದರಿ ಧರ್ಮ್ ಸಿಂಗ್ ಅವರು ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ರೈತರು ಮುತ್ತಿಗೆ ಹಾಕಕ್ಕಾಗಿಲ್ಲ ವಿಧಾನಸಭೆಗೆ, ನಾವು ಮಾತ್ರ ಪ್ರೊಡ್ಯೂಸರ್ಸ್ ಹಾಕಿದ್ವಿ.
ಅಲ್ಲಿ ಹಾಕಿದಾಗ ಧರ್ಮಸಿಂಗ್ ಅವರು ಬಂದು ನಾನು ಏನ್ ಬೇಕು ಮಾಡ್ಕೊಡ್ತೀನಿ ಅಂತ ಹೇಳಿ, ಸಿದ್ದರಾಮಯ್ಯನವರು ಅವಾಗ ಫೈನಾನ್ಸ್ ಮಿನಿಸ್ಟ್ರು, ಅವರನ್ನ ಕಳಿಸಿ 3 ದಿವಸ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಕೂತಿದ್ರು ನಮ್ಮ ಜೊತೆಲಿ.